ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ಸಂಡೇ ಬೆಳಿಗ್ಗೆಯಿಂದ ನಮ್ಮದು ಬ್ಲಾಗ್ ಸ್ಟಾರ್ಟ್ ಆಗಿದೆ. ಬ್ರೇಕ್ಫಾಸ್ಟಿಗೆ ಎಂತ ಇದು ಮಕ್ರೋನಿ ಪಾಸ್ತಾ, ಇಂಡಿಯನ್ ಪಾಸ್ತಾ, ಇಂಡಿಯನ್ ಸ್ಟೈಲಲ್ಲಿ ಮುಡಿಪು ಪಾಸ್ತಾ. ಹಾಗೆ ಅದೇ ಇದಾಗ್ತಾ ಉಂಟು ಅಂತ ಬ್ರೇಕ್ಫಾಸ್ಟ್ ಆಗ್ತಾ ಉಂಟು. ಹಾಗಾದ್ರೆ ಬ್ಲ್ಯಾಕ್ ಕಾಫಿ ರೆಡಿ ಆಗಿದೆ. ಫಸ್ಟಿಗೆ ಮಾಡೋಣ ಬ್ರೇಕ್ಫಾಸ್ಟ್, ಆಮೇಲೆ ನೋಡೋಣ ಏನು ಮಾಡೋದು ಅಂತೇಳಿ. ಮೂವಿ ನೋಡು. ಇವನಿಗೆ ಅದೇ ಆಯ್ತು, ಮೂವಿ ನೋಡುದು, ಟೈಮ್ ಪಾಸ್ ಮಾಡುದು, ಈಚೆ ಆಚೆ ಹೋಗೋದು. ಮಾರೆ ಅದಕ್ಕೆ ಟೈಮ್ ಪಾಸ್ ಮಾಡಬೇಕು. ಮಂಡೇ ಟು ಫ್ರೈಡೇ ವರ್ಕ್, ಸಾಟರ್ಡೆ ಸಂಡೇ ಮನೆಯಲ್ಲಿ ವರ್ಕ್. ಇದು ಗಿಡ ತುಂಬ ಚೆನ್ನಾಗಾಗಿದೆ ನೋಡಿ. ಅವತ್ತು ಬಿಸಿಲಿಗೆ ತಂದಿಟ್ಟಿದ್ವಿ, ಬಿಸಿಲಲ್ಲಿ ಅದು ಇದಾಗಲಿಲ್ಲ, ಎಲ್ಲ ಹಾಳಾಗಿ ಹೋಗಿತ್ತು. ಇವಾಗ ಚೆನ್ನಾಗಿ ಕಾಣ್ತಾ ಉಂಟು. ಒಂಥರ ಫ್ರಂಟಲ್ಲಿ ಉಂಟಲ್ಲ, ಇದು ಎಂಟ್ರೆನ್ಸಲ್ಲಿ ಇರೋದಲ್ವಾ, ಎಂಟ್ರೆನ್ಸಲ್ಲಿ ಸೂಪರ್ ಕಾಣುತ್ತೆ ಯಾವಾಗಲಿದ್ದು, ಒಂಥರ ಲುಕ್ ಇದಕ್ಕೆ. ಅಂದರೆ ಇದ್ರದ್ದು ಇದು ಹೇಗೆ ಮಾಡೋದು ಅಂತ ಗೊತ್ತಾಗೋದಿಲ್ಲ ನನಗೆ. ಎಲೆ ನಾವು ತೆಗೆದು ನೆಟ್ವಿ, ಅದರಲ್ಲಿ ಆಗಲಿಲ್ಲ ಅದು. ನನಗನ್ಸುತ್ತೆ ಇಲ್ಲಿ ಸಪ್ರೇಟಾಗಿ ಇದ್ರದ್ದು ಬರುತ್ತೆ, ಅದನ್ನೆಲ್ಲ ಕಟ್ ಮಾಡಿದರೆ ಅದರಿಂದ ಆಗುತ್ತಾ ಅಂತ. ಇಲ್ಲಿ ನೋಡಿ, ಎಂತ ತೆಗಿಯೋದಿದು, ಚೆನ್ನಾಗಾಗಿದೆ ನೋಡಿ, ಚೆಂದ ಕಾಣುತ್ತೆ ನಿಜವಾಗ್ಲೂ. ಇದೆಲ್ಲ ರೋಡ್ ಸೈಡ್ ಅಲ್ಲಿ ಇಲ್ಲೆಲ್ಲ ಇರುತ್ತೆ. ಹೌದು, ಅದನ್ನು ನಾವು ನೆಟ್ಟು ಈ ರೀತಿ ಇಡುವಾಗ ಇಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಅದು ನಾನು ಕರೆದಿದ್ದೆ ನೋಡಿ, ಇಲ್ಲಿ ಸಪ್ರೇಟ್ ಆಗಿ ಬಂದಿದೆ. ನಾನು ಎನಿಸಿದೆ ಇದ್ರದ್ದು ತೆಗೆದು ಮೇಲೆ ಒಂದು ಇದು ತೆಗೆದು ನೆಡೋಣ ಅಂತ ಹೇಳಿ. ನೋಡಿ, ಇದು ಇದ್ರ ಸಮೇತ ತೆಗೆದು ನೋಡಬೇಕು, ನೆಟ್ಟು ಸಪ್ರೇಟ್ ತೆಗೆದು. ಇಲ್ಲಿ ಕೆಳಗಡೆ ಒಂದು ಉಂಟು ನೋಡಿ, ನೋಡಿ ಅಲ್ಲಿ ಕಾಣೋದಿಲ್ವಾ, ಕ್ಯಾಮ್ರಾದಲ್ಲಿ ಕಾಣೋದಿಲ್ವಾ ಅದು. ನಾನು ಎಲ್ಲೇ ಒಂದು ನೀರಲ್ಲಿಟ್ಟು ಕೂಡ ನೋಡಿದೆ, ಒಬ್ರು ಹೇಳಿದ್ರು ನೀರಲ್ಲಿಟ್ಟರೆ ಅದಕ್ಕಿದು ಬರುತ್ತೆ ಅಂತೇಳಿ. ಸುಮಾರು ದಿನದಿಂದ ಇಟ್ಟಿದ್ದೀನಿ, ಬರಲಿಲ್ಲ ಅದು. ಒಂದಲ್ಲಿ ನೆಟ್ಟು ಕೂಡ ನೋಡಿದ್ದೀನಿ. ನೋಡಿದ್ರಾ ನೀವು? ಹೋಗಿದೆ ಅದು, ನೀವು ತೆಗೆದು ನೋಡಿದ್ರಾ? ಅದು ಹೋಗಿದೆ, ಅದು ತೆಗೆದು ನೋಡ್ಬೇಕಂತಿಲ್ಲ, ಅದು ಫುಲ್ ಡ್ರೈ ಆಗಿದೆ, ಹೋಗಿದೆ. ನೋಡ್ಬೇಕಂತ ಡ್ರೈ ಆಗಿ ಹೋಯ್ತು ಮತ್ತೆ ಅದೆಂತ. ಓಕೆ, ಇವತ್ತು ನೋಡಿ ಇಲ್ಲಿ ಎಲ್ಲ ಮಿಟ್ಟಿದ್ದೀವಿ, ಬಟ್ಟೆ ಎಲ್ಲ ಯಾರು ಬೇಕಾ ತಗೊಂಡೋಗಿ. ಅದು ಮ್ಯಾಟ್ ಕಾರ್ಪೆಟ್ಸ್ ಎಲ್ಲ ಇತ್ತಲ್ವ, ಅದನ್ನೆಲ್ಲ ಸ್ವಲ್ಪ ತೊಳೆದು ಬಿಸಿಲಿಗೆಲ್ಲ ಹಾಕಿದ್ವಿ. ಸ್ವಲ್ಪ ಇದಾಗಲಿ ನೋಡಿ, ಗೇಟ್ ಮೇಲೆಲ್ಲ ಲಿಫ್ಟ್ ಇದೆ, ಇದ್ರದ್ದೆಲ್ಲ ಹಾಕಿಟ್ವಿ. ಓಕೆ, ಇನ್ನು ಇವತ್ತು ಅಡಿಗೆ ನಾನು ಸಂಜೆಗೆ ಬಿರಿಯಾನಿ ಮಾಡೋಣ ಅಂತ ಹೇಳಿದ್ದೀನಿ. ಹಾಗೆ ಮಧ್ಯಾಹ್ನಕ್ಕೆ ಜಾಸ್ತಿ ಏನಿಲ್ಲ, ಸ್ವಲ್ಪ ನಿನ್ನೆ ನೈಟ್ ಕಬಾಬು ಹಾಗೂ ಮಿರ್ಚಿ ಎಲ್ಲ ಫ್ರೈ ಮಾಡಿ ತಿಂದಿದ್ದು, ಎಲ್ಲರ ಹೊಟ್ಟೆ ಸುರು ಆಗ್ತಾ ಉಂಟು. ಹಾಗೆ ಮಧ್ಯಾಹ್ನಕ್ಕೆ ಸ್ವಲ್ಪ ದಹಿ ಎಂತ ಮೊಸರು ಕರ್ಡ್ ಮಾಡೋಣ ಅಂತೇಳಿ. ಇದು ನೋಡಿ, ಇದು ಎಂತ ಗೊತ್ತುಂಟ, ನೆಲ ಗುಲಾಬಿ. ನಾನು ಎನಿಸಿದ್ದೀನಿ ಇಲ್ಲಿ ಸ್ವಲ್ಪ ಕಟ್ಟೆ ರೀತಿ ಮಾಡಿ ಒಂದು ಬ್ಲಾಕ್ ಮಾಡಿ, ಇಲ್ಲದಿದ್ರೆ ಏನಾಗುತ್ತೆ ಅದು ಫುಲ್ ಎಲ್ಲ ಕಡೆ ಹರಡುತ್ತೆ ಅಲ್ವಾ. ಒಂದು ಬ್ಲಾಕ್ ಮಾಡೋಣ. ಹಾಗೂ ಕಲರ್ ಈ ಸೈಡ್ ಹಾಕಿದರೆ ಈ ರೀತಿ ನೆಲ ಗುಲಾಬಿ, ಈಗ ಇದು ಎಲ್ಲೋ ಅದೆಲ್ಲ ಉಂಟು ನಮ್ಮ ಹತ್ರ. ಒಂದು ಸೈಡ್ ಹಾಕಿದರೆ ಅದು ಕಟ್ಟೆಯಿಂದ ಹೊರಗಡೆ ತುಂಬ ಚೆನ್ನಾಗಿ ಕಾಣುತ್ತೆ. ಹಾಗೆ ಒಂದು ಐಡಿಯಾ ಮಾಡಿದ್ದೀನಿ, ಅದು ಮಾಡುವಾಗ ನಿಮಗೆ ತೋರಿಸ್ತೀನಿ. ಹಾಗೂ ನೆಕ್ಸ್ಟ್ ಇದು ಮೊನ್ನೆ ನಾನು ಮುನ್ನಾರಿಂದ ಬರುವಾಗೆಲ್ಲ ತಗೊಂಡಿದ್ದು ಒಂದದು ವಾಟರ್ ಲಿಲ್ಲಿಯಲ್ಲಿ, ಅದರಲ್ಲಿ ಕಾಣ್ತಾ ಉಂಟು ನೋಡಿ. ಮೇಳಿದ್ದಲ್ಲ, ಮೇಲಿದ್ದು ನಮ್ಮದು ಮೊದಲೇ ಇತ್ತು, ಕೆಳಗಡೆದು ಒಂದು ವಾಟರ್ ಲಿಲ್ಲಿ ತೊಗೊಂಡು ಬಂದಿದ್ದೆ ಬರುವಾಗ. ಅದಕ್ಕೊಂದು ಪಾಂಡ್ ತರಬೇಕು ನನಗೆ. ಒಂದು ಪಾಂಡ್ ಇಟ್ಟು ಆ ಮಿಡ್ಲಲ್ಲಿ ಪಾಂಡ್ ಮಾಡಿ ಅದರಲ್ಲಿ ಲಿಲ್ಲಿ ಫ್ಲವರ್ಸ್ ಎಲ್ಲ ಬಿಡಬೇಕು, ಚೆನ್ನಾಗಿ ಕಾಣುತ್ತೆ. ನಮ್ಮ ಹತ್ರ ಔಷಧಿ ಗಿಡ ಸುಮಾರು ಉಂಟು, ಕೆಲವರಿಗೆ ಗೊತ್ತಿರೋದಿಲ್ಲ, ಆದರೆ ಸುಮಾರು ಉಂಟು. ಒಂದು ನೋಡಿ, ಇದು ಯಾವುದು ಗರ್ಗ ಗೊತ್ತುಂಟಲ್ಲ, ನಾರ್ಮಲ್ ಪೆಟ್ಟು ತಿನ್ಬೇಡ, ಗಿಡದ ಮೇಲೆಲ್ಲ ಹೋಗಿ. ಅದು ಗರ್ಗ ಅದಾ? ಹಾಂ, ಅದು ಯಾವುದಕ್ಕೆ, ನಮ್ಮದು ಎಣ್ಣೆಗೆ, ಆಯಿಲಿಗೆಲ್ಲ ಬೆಸ್ಟ್ ಯೂಸ್ ಆಗುತ್ತೆ. ಹಾಗೂ ನೆಕ್ಸ್ಟ್ ನೋಡಿ, ಇದು ಗಂಟಿ ವಾಲ್ ಅಂತ ನಾವು ಹೇಳ್ತೀವಿ. ನಂಗೆ ಗೊತ್ತಿಲ್ಲ ಬೇರೆಯವರು ಏನು ಗಂಟಿನ ಎಂತ ಬಳ್ಳಿ ಅಂತ ಹೇಳಿ. ಗಂಟಿ ವಾಲ್ ಅಂದರೆ ಗಂಟಿನ ಬಳ್ಳಿ ಅಂತ ಹೇಳ್ತೀವಿ ನಾವು. ಇದು ಕೂಡ ಹಾಗೆ ತುಂಬ ಒಳ್ಳೆಯದು, ಗಂಟು ನೋವು ಅದಕ್ಕಿದಕ್ಕೆಲ್ಲ. ಇದು ನೋಡಿ, ನೀವು ಎಲ್ಲಿಯಾದರೂ ನೋಡಿದರೆ ನಿಮಗೆ ಗೊತ್ತಾಗುತ್ತೆ.
ಹಾಗೂ ನೆಕ್ಸ್ಟ್ ಇದು ನೋಡಿ, ಇದು ಸ್ವಲ್ಪ ಕೆಲವರಿಗೆ ಗೊತ್ತುಂಟು, ಕೆಲವರಿಗೆ ಗೊತ್ತಿಲ್ಲ. ಇದೊಂದು ಗಿಡ, ಇದು ಚಿಕ್ಕತ್ತೊಂದು ಡ್ಯಾಡಿ ಇಲ್ಲಿ ನೆಟ್ಟಿದ್ದಾರೆ, ಆದರೆ ಅದು ತುಂಬ ಚೆನ್ನಾಗಿ ಬಂದಿದೆ. ಎಷ್ಟೊಂದು ನೋಡಿ, ಇದು ಕೂಡ ಒಳ್ಳೆಯದು, ಇದರ ಒಳಗೆ ಉಂಟು ನೋಡಿ. ಇದು ನಮ್ಮನೇಲಿ ತುಂಬ ಆಗುತ್ತೆ. ಇದು ನೆಲನೆಲ್ಲಿ, ಇದು ಎಣ್ಣೆಗೆ ನಾವು ಹಾಕ್ತೀವಿ. ಮಾತ್ರ ಒಂದಿದ್ದರೆ ಸಾಕು, ಇಡೀ ಸಂಸಾರಕ್ಕೆ ಬರುತ್ತೆ. ಇದು ಅಷ್ಟು ಆಗ್ತಾ ಇರುತ್ತೆ, ನಾವು ತೆಗಿತಾ ಇರ್ತೀವಿ. ಇವತ್ತು ಎಣ್ಣೆ ಮಾಡಲಿಕ್ಕೆ ಉಂಟು. ಹಾಗೆ ಸುಮಾರು ನೆಲ ಗುಲಾಬಿಯನ್ನು, ನೆಲನೆಲ್ಲಿಯನ್ನು ತೆಗೆದಿದ್ದೀನಿ ನಾನು. ನೋಡಿ, ಇದು ನಾನು ಹೇಳಿದ್ದು ಇನ್ನೊಂದು. ಇದೇನು ಗೊತ್ತುಂಟಾ, ಹಲ್ಲು ನೋವು ಇದೆಯಲ್ಲ, ಹಲ್ಲು ನೋವು. ಇದು ನೋಡಿ ಕರೆಕ್ಟಾಗಿ ಯಾವುದು ಮತ್ತೆ ಇಡಬೇಡಿ ದಯವಿಟ್ಟು. ಇದರ ಹೆಸರು ನನಗೆ ಗೊತ್ತಿಲ್ಲ. ಇದರ ಒಂದು ಹೂ ತೆಗೆದು ಹಲ್ಲು ಎಲ್ಲಿ ನೋವು ಇರುತ್ತೆ ನೋಡಿ, ಆ ಜಾಗದಲ್ಲಿ ಇಡಬೇಕು. ಅದೇ ಅದು ವಿಕ್ಸ್ ಥರ ಏನಾಗ್ತದೆ. ಒಂದು ಇಟ್ಟರೆ ಎಂಥ ನೋವು, ಹುಳ ತಿಂದಿದ್ದು ಹಲ್ಲು ಎಂತ ಇದ್ರು ಅದು ಇಟ್ಟ ತಕ್ಷಣ ಹೇಗೆ ಆಗುತ್ತೆ ಅಂದರೆ ಎಲ್ಲ ನೋವು ಎಳ್ಕೊಳ್ಳುತ್ತೆ. ಎಂಥದ್ದು ಅಲ್ಲ, ಆ ರೀತಿ ಫೀಲ್ ಆಗುತ್ತೆ. ಅದು ಒಂಥರ ಕೂಲ್, ಒಂಥರ ಇದು ತುಂಬ ಚೆನ್ನಾಗಿದೆ ಅದು. ಅದು ಹಲ್ಲು ನೋವು ಎಲ್ಲ ಹೋಗುತ್ತೆ ನೋಡಿ. ಈ ರೀತಿ ಇದೆ. ಎಲ್ಲಾದರೂ ನೋಡಿದರೆ ಕರೆಕ್ಟಾಗಿ ನೋಡಿಕೊಂಡು ಇದು ಮಾಡಿ. ಇದರ ಹೆಸರು ನಂಗೆ ಗೊತ್ತಿಲ್ಲ, ಯಾರಿಗಾದರೂ ಗೊತ್ತಿದೆ ಆದರೆ ಇದರ ಹೆಸರು, ಹಾಗೂ ಇದು ಬೇರೆ ಯಾವುದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳಿ ಏನಾದರೂ ನಿಮಗೆ ಗೊತ್ತಿದೆ ಆದರೆ ಅದರ ವಿಚಾರ ನೀವು ಹೇಳ್ಬೋದು. ಒಬ್ಬರಿಗೊಬ್ಬರು ನಾವು ಶೇರ್ ಮಾಡಿದರೆ ತುಂಬ ಒಳ್ಳೆಯದು. ಮಾತ್ರ ಇದು ತುಂಬ ಚೆನ್ನಾಗಿದೆ. ಬಂದೆ ಸ್ವಲ್ಪ ಜ್ಞಾನ ಕೊಡ್ತಾ ಇದ್ದೀನಿ, ಸ್ವಲ್ಪ ಜ್ಞಾನ ಎಂತ ಜ್ಞಾನ ಕೊಡ್ತಾ ಇದ್ದೀನಿ. ಕಂಟಿನ್ಯೂ. ಹಾಗೆ ಅದನ್ನು ಉಂಟಲ್ಲ, ತುಂಬ ಒಳ್ಳೆಯದು. ಎಲ್ಲಾದರೂ ಸಿಕ್ಕಿದ್ರೆ ಒಮ್ಮೆ ಟ್ರೈ ಮಾಡಿ ನೋಡಿ. ಹಲ್ಲಲ್ಲಿ ಇಡಿ, ಯಾವುದ್ಯಾವುದು ಯೆಲ್ಲೋ ಕಲರ್ ಹೂ ಎಲ್ಲ ಇಡಬೇಡಿ, ಹೇಳಿದ್ದು ಮಾತ್ರ ಇಡಿ. ಜನರಿಗೆ ಸ್ವಲ್ಪ ಜ್ಞಾನ ಕೊಡ್ತಾ ಇದ್ದೀನಿ. ನೀವೆಂತ ಯಾರ್ಯಾ ಅಂತೇಳಿ 5 ನಿಮಿಷ ಕಾಣದಿದ್ರೆ ಸಾಕು ಶುರು ಮಾಡ್ತಾರೆ. ರಾತ್ರಿ ಕೂಡ ಹಾಗೆ. ನಾನು ಬಾತ್ರೂಮ್ಗೆ ಹೋಗ್ಲಿಕ್ಕಿಲ್ಲ, ಇವ್ರು ಗಟ್ಟಿ ನಿದ್ದೆಯಲ್ಲಿ ಇರ್ತಾರೆ. ನಾನು ಬಾತ್ರೂಮಿಗೆ ಹೋಗುವಾಗ ಸ್ವಲ್ಪ ಹೊತ್ತಲ್ಲಿ ಪ್ರಿಯಾ ನಾನು ಬಾತ್ರೂಮಿಂದ ಹೇಳ್ತಾ ಇರ್ತೀನಿ ಓ ಅಂತ, ಅವ್ರಿಗೆ ಕೇಳೋದಿಲ್ಲ, ಬೊಬ್ಬೆನೆ ಹಾಕ್ತಾರೆ. ಬನ್ನಿ, ಇಲ್ಲಿ ಇಟ್ಕೊಂಡಿರ್ತೀನಿ ನಿಮ್ಮನ್ನು, ಬನ್ನಿ. ಮತ್ತೆ ಅದಕ್ಕೆ ಚಪ್ಪಲ್ ಇಲ್ವಾ ನೋಡಿ ಇಲ್ಲಿ, ಅದು ಎಂತ ಹೇಳ್ತಾರೆ ಅಲ್ಲಿ ಉಂಟಲ್ಲ, ಅದು ಗಿಡ. ಅದು ಬೇರೆ ಯಾವುದು ನನಗೆ ಯೂಸ್ ಉಂಟು ಗೊತ್ತಿಲ್ಲ. ಅದು ಕಾಮಕಸ್ತೂರಿ ಅಲ್ಲ, ಅದರದ್ದು ಹೂ ಉಂಟಲ್ಲ, ನಾವು ಬ್ರೈಡ್ ಇದ್ದಾರಲ್ಲ, ಬ್ರೈಡ್ ಅಲ್ಲ ಹುಡುಗಿಯರು, ಬ್ರೈಡ್ ಇದ್ದಾರಲ್ಲ ಅವರಿಗೆ ನಮ್ಮದರಲ್ಲಿ ತಲೆಗೆ ಇಡ್ತಾರೆ. ಇದು ಧಾರೆ ಟೈಮಲ್ಲೆಲ್ಲ ಅದಕ್ಕೆ ಎಂಥದ್ದು ಹೆಸರುಂಟು, ಅದು ಮಲ್ಲಿಗೆಲ್ಲದು ಅದರ ಹಿಂದದ್ದು, ಅದಕ್ಕೆ ಬೇಸಿಲಲ್ಲ ಅದು, ಅದಕ್ಕೆ ಎಂಥದ್ದು ಹೆಸರುಂಟು ನನಗೆ ಬರ್ತಾ ಇಲ್ಲ. ಯಾವಾಗಲೂ ಬರುತ್ತೆ, ಇವತ್ತು ಬರ್ತಾ ಇಲ್ಲ. ಅದರ ಪಕ್ಕದ ಉಂಟಲ್ಲ, ಅದು ನೀವು ಸುಮಾರು ಜನ ನೋಡಿರ್ಬೋದು. ಅದು ಇದಕ್ಕೆ ಶುಗರ್ ಅದೆಲ್ಲ ಇದ್ದರೆ ಅದಕ್ಕೆ, ಅದರ ಎಲೆಗೆ ಕೂಡ ಎಂಥದ್ದು ಹೆಸರು ಉಂಟು. ಶುಗರ್ ಎಲ್ಲ ಇದ್ದರೆ ಅದು ಎಲೆ ತಿಂತಾರೆ ಅಲ್ಲ, ಅದಲ್ಲ. ಅದು ಒಂದು ಎಲೆ ನನ್ನ ಹಸ್ಬೆಂಡಿಗೆ ಕೂಡ ಕೊಡ್ತಾ ಇರ್ತಾರೆ ಅಮ್ಮ ಎಲ್ಲ. ಶುಗರಿಗೆ ಒಂದು ತೆಗೆದು ತಿಂದರೆ ಅದು ತುಂಬ ಒಳ್ಳೆಯದಂತೆ, ಕೊಲೆಸ್ಟ್ರಾಲ್ ಎಲ್ಲ ಅದರಲ್ಲಿ ಕಮ್ಮಿ ಆಗುತ್ತಂತೆ. ಅದಕ್ಕೂ ಎಂಥದ್ದೇ ಹೆಸರು ಹೇಳ್ತಾರೆ, ನನಗೆ ನೆನಪು ಬರ್ತಾ ಇಲ್ಲ. ಮತ್ತು ನಿಮ್ಗೆ ಹೇಳುವಾಗಲೇ ಒಂದು ಕೂಡ ನೆನಪು ಬರ್ತಾ ಇಲ್ಲ. ಅದು ಇದು ನಾನು ಮೊನ್ನೆ ತೊಗೊಂಡಿದ್ದೀನಿ, ನೀವು ನೋಡಿದ್ರಲ್ಲ, ಇಲ್ಲಿ ನರ್ಸರಿಯಲ್ಲಿ ತೊಗೊಂಡಿದ್ವಿ ನಾವು. ಇದನ್ನು ನಾನೀಗ ಇಲ್ಲಿ ನೆಲದಲ್ಲಿ ನೆಟ್ಟಿದ್ದೀನಿ ನೋಡಿ, ಇಲ್ಲಿ ಚೌಕ ಮಾಡಿ ಇದರೊಳಗೆ ನೆಟ್ಟಿದ್ದೀವಿ. ಇಲ್ಲಿ ಒಂದಿದು ಮರ ಆದರೆ ಸ್ವಲ್ಪ ಮರ ರೀತಿ ಆಗುತ್ತೆ, ಅದು ಪಿಂಕ್ ಹೂ ಬಿಡುತ್ತೆ ಇದರಲ್ಲಿ. ಆದರೆ ಈ ಗೂಡಿಗೆ ನಮ್ಮ ಇದ್ದಾರಲ್ಲ ಮೆಂಬರ್ಸ್, ಇವರಿಗೆಲ್ಲ ಸ್ವಲ್ಪ ನೆರಳು ಆಗುತ್ತೆ ಅಂತ ಹೇಳಿ, ಹಾಗೂ ಮನೆಗೂ ಚೆಂದ ಕಾಣುತ್ತೆ ಅಂತೇಳಿ ಅಲ್ಲಿ ನೆಟ್ಟಿದ್ದೀನಿ. ನೆರಳು ಅವರಿಗೆ ಉಂಟ, ನೆರಳು ಅವರಿಗೆ ಉಂಟು. ಮರದ್ದು ಸ್ವಲ್ಪ ಗಾಳಿ ಎಲ್ಲ ಬಂದ್ರೆ ಇನ್ನು ಕೂಡ ಖುಷಿಯಲ್ಲಿ ಇರ್ತಾರಲ್ಲ ಇವರು, ನೋಡಿ ಮಾಡ್ತಾರೆ ಹೇಗೆ. ಅಲ್ಲ ಟಾಮಿ, ಅಲ್ಲ ಮಂಗ, ಈಗ ಬಿಡ್ಬೇಕು ಅವನಿಗೆ. ಮತ್ತೆ ಇದು ನೋಡಿ, ನಾನು ಮೊನ್ನೆ ಮುನ್ನಾರಿಂದ ಕಪ್ಪನ್ನು ತಂದಿದ್ದೀನಿ ಅಂತೇಳಿ ನನ್ನ ಮಗ ಹೇಳ್ತಾ ಇರ್ತಾರೆ. ಕದ್ದಿದ್ದು ಗಿಡ, ಹೌದು ಕದ್ದಿದ್ದು. ಅದರಲ್ಲಿ ಈಗ ನೆಟ್ಟಿದ್ದು ಬಂದಿದೆ ನೋಡಿ, ಪುಟ್ಟ ಪುಟ್ಟ ಹೂ. ಇದನ್ನು ಕೂಡ ನನಗೆ ನೆಲದ ಮೇಲೇ ಹಾಕಬೇಕು.
ನೆಲದ ಮೇಲೆ ಹಾಕಿದ್ರೇ ತುಂಬ ಚೆನ್ನಾಗಿ ಬರುತ್ತಲ್ವಾ, ಹಾಗೆ ಇಲ್ಲಿ ತೆಗಿಬೇಕಂತ ಇನ್ನು ಗುಂಡಿ ಅದೆಲ್ಲ ನೆಲದ ಮೇಲೆ ನೆಡಬೇಕು ನನಗೆ. ಎಲ್ಲ ನೆಲದಲ್ಲಿ ತಗೊಳ್ಳಿ, ಇದು ನೆಲ್ಲಿ ನಿಮ್ಮ ಎಣ್ಣೆಗೆ ಅದಿಲ್ಲ ತುಂಬ ಬೇಕು ಅಷ್ಟು ಅಲ್ಲಿ ಉಂಟು, ತೆಗೀರಿ. ಇದೆ ಅಂತ ಇದರಲ್ಲಿ ಇದಿತ್ತು ನೋಡು, ಹೀಗೆ ತಗೊಂಡು ಬಂದಿತ್ತು. ಎಂತ ಇತ್ತು? ಹುಳ್ಳವ? ಅದು ಇದು ಕಮಲ. ಕಂಬಳಿ ಅಲ್ಲ, ಅದು ಕಮಲಲ್ಲಿ ಇನ್ನೊಂದು ಲೀಚ್, ಚರಂಟಿ. ಈಚೆಲ್ಲ ಇಲ್ಲ, ಇಲ್ಲಿ ಚರಂಡಿ, ಚರಂಟಿ ಕೊಟರ್ಲಿರೆ. ಓ ರೌಂಡ್ ರೌಂಡ್ ಚಕ್ಲಿ ಆಗುತ್ತಲ್ಲ, ಅದು ಸಣ್ಣದಿತ್ತು ಅದರಲ್ಲಿ. ಅದು ರೆಡ್ ಕಲರ್, ತುಂಬಾ ಹೆದರಿಕೆ, ಕಿರಿಕಿರಿ ಆಗುತ್ತೆ ಅದು ನೋಡಿದ್ರೆ. ಅಮ್ಮ ಅದು ಫ್ರೈ ಮಾಡಿ ಎಲ್ಲ ತಿಂತಾರೆ. ಮತ್ತೆ ಇದು ಎಲ್ಲ ನಮ್ದು ಬೋಗನ್ಸ್ ವಿಲ್ಲಾಸ್ ಬೋಗನ್ಸ್ ತುಂಬ ಆಯ್ತು, ಎಲ್ಲ ಹೋಯ್ತು. ಎಂತ ಮಾಡುದು, ಮನೆ ಆಗುವಾಗ ಹಾಗೆ ದುಡ್ಡೇ ಹೋಯ್ತಂತ ಇದೆ ಅಂತ. ಮತ್ತೆ ಈಗ ಇದನ್ನೆಲ್ಲ ಇಲ್ಲಿ ನಾನು ಚೆನ್ನಾಗಿ ಬರಬೇಕು. ಈಗ ಮಳೆ ಸ್ಟಾರ್ಟ್ ಆಗೋ ಟೈಮಲ್ಲೆಲ್ಲ ಟ್ರಿಮ್ಮಿಂಗ್ ಮಾಡಲಿಕ್ಕೆ ಕೊಟ್ಟಿದ್ರು, ಎಲ್ಲ ಕಟ್ ಮಾಡಿ ಸ್ವಲ್ಪ ಚೆನ್ನಾಗಿ ಮಾಡಬೇಕಂತೇಳಿ ಎನಿಸಿದ್ದೇವೆ. ಇದೆಲ್ಲ ಆವಾಗ ಸರಿಯಾಗಿದ್ದಕ್ಕೆ ಪೋಷಕಾಂಶ ಇಲ್ಲದೆ ಪಾಪ ನೋಡಿ, ಆದರೂ ಬಂದಿದೆ, ಚೆನ್ನಾಗಿ ಬಂದಿದೆ. ಇದು ನಾನು ಹೇಳಿದೆ ನೋಡಿ, ನೆಲ ಗುಲಾಬಿ ಎಲ್ಲ ಇಲ್ಲೆಲ್ಲ ಉಂಟು. ಒಂದು ನಾನು ಇಲ್ಲಿ ನೆಟ್ಟಿದ್ದೀನಿ, ಈ ಕಟ್ಟೆ ಒಳಗೆ ಕೂಡ ಆಗಲಿ ಅಂತ ಹೇಳಿ. ಇದು ಕಟ್ಟೆ ಉಂಟಲ್ಲ, ಈ ಕಟ್ಟೆ ಒಳಗೆ ಅದು ಸ್ಪ್ರೆಡ್ ಆಗುತ್ತೆ ತಾನಾಗಿ. ಪಿಂಕ್ ಕೂಡ ಹಾಕಬೇಕು ನನಗೆ ಇದರಲ್ಲಿ. ಇದು ನಾನು ನೆಟ್ಟಿದ್ದಿಲ್ಲಿ ಮೊನ್ನೆ. ಅಮ್ಮ ಹೇಳ್ತಾರೆ ಇದು ನೆಲ ಗುಲಾಬಿ ಅಲ್ಲ, ಇನ್ನೊಂದು ಉಂಟಲ್ಲ ಸ್ವಲ್ಪ ಎಂತ ಹೇಳ್ತಾರೆ, ಅದು ಸ್ವಲ್ಪ ಹುಳಿ ಇರುತ್ತೆ, ಅದು ಗಿಡ ಇದಕ್ಕೆಲ್ಲ ಯೂಸ್ ಮಾಡ್ತಾರೆ ಅದು ಅಂತ ಹೇಳಿ. ಈಗ ನೋಡ್ಬೇಕು, ಅದರಲ್ಲಿ ಹೂ ಉಂಟು, ನೆಲ ಗುಲಾಬಿನ ಅದ ಅಂತ ನೋಡ್ಬೇಕು. ಮತ್ತು ಇನ್ನೊಂದು ನಾನು ತೊಗೊಂಡು ಬಂದಿದ್ದು ಇದು ಮುನ್ನಾರಿಂದ ಈ ಗಿಡ. ಇದು ತುಂಬ ಚೆನ್ನಾಗಿದೆ, ಇದರದ್ದು ಫೋಟೋ ನಾನು ಹಾಕ್ತೀನಿ ನೋಡಿ ಪಕ್ಕದಲ್ಲಿ. ಈ ರೀತಿ ಆಗುತ್ತೆ ಇದು. ಇದಕ್ಕೆ ಒಂದು ಪಾಟ್ ತಂದು ಕೊಡಿ ಅಥವಾ ನೆಲದಲ್ಲಿ ನೆಡೋಣ ಅಂತ ಹೇಳಿದರೆ ನನ್ನ ಹಸ್ಬೆಂಡ್ ಕೇಳ್ತಾನೆ ಇಲ್ಲ. ನೆಲದಲ್ಲಿ ನೆಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ. ಆದರೆ ಅವರೆಂತ ಹೇಳೋದಂದರೆ, ಈಗ ನೀನು ಒಂದು ಕಡೆ ನೆಡ್ತೀಯ ನೆಲದಲ್ಲಿ, ಆಮೇಲೆ ನಿನಗೆ ಅದು ಪ್ಲೇಸ್ ಬೇಡ ಇತ್ತು, ಇನ್ನೊಂದು ಪ್ಲೇಸಲ್ಲಿ ನೆಡೋಣ ಅಂತ ಆಗುತ್ತೆ. ಆವಾಗ ಏನು ಮಾಡ್ತೀಯಾ, ಅದಕ್ಕೆ ಪಾಟಲ್ಲಿ ನೆಡೋಣ ಅಂತೇಳಿ. ಆದರೆ ಪಾಟ್ ತಂದು ಕೊಡಬೇಕಲ್ವಾ, ಪಾಟಲ್ಲಿ ನೆಡೋದಾದರೆ. ಅದಕ್ಕೂ ರೆಡಿ ಇದ್ದೀನಿ ನಾನು. ನಮ್ಮ ಹತ್ರ ಇದ್ದ ಪಾಟೆಲ್ಲ ಯೂಸ್ ಆಗಿದೆ, ಹಾಗೂ ಸುಮಾರು ಪಾಟು ಕೆಲವು ಹೋಯ್ತು ಹಾಗಾಗಿ. ಅದಕ್ಕೆ ಒಂದು ಸ್ವಲ್ಪ ಸಣ್ಣ ಈ ಸ್ವಲ್ಪ ಅಗಲದ ಪಾಟ್ ಬೇಕು. ಅದಕ್ಕೆ ಚಿಕ್ಕದುಂಟು, ಅದರಲ್ಲಿ ನೆಟ್ಟರೆ ವೇಸ್ಟ್ ಆಗುತ್ತೆ. ಅದು ಸ್ವಲ್ಪ ಅಗಲವಾದ ಪಾಟ್ ಇದ್ದರೆ ಚೆನ್ನಾಗಾಗುತ್ತೆ. ಖಾನ್. ಮತ್ತೆ ಇದೆಲ್ಲ ನಮ್ಮದು ಅರಶಿನ ಅದೆಲ್ಲ ಉಂಟು ಇಲ್ಲಿ, ಹಾಗೂ ಎಲ್ಲ ತರಕಾರಿದ್ದು ಮೆಣಸು ನೋಡಿ. ಇದೆಲ್ಲ ನೋಡಿ, ಇದು ಮೊನ್ನೆ ತಂದು ಮೆಣಸು. ಇದು ನಾನು ಮುನ್ನಾರಿಂದ ತಂದಿದ್ದು, ಹಠ ಮಾಡಿ ತಗೊಂಡು ಬಂದಿದ್ದೀನಿ. ಅದು ತಿನ್ನಲಿಕ್ಕೆ ಆಗದಿದ್ರು ಪರವಾಗಿಲ್ಲ, ನೋಡಲಿಕ್ಕೆ ಆದರೂ ಚೆನ್ನಾಗಿದೆ ಅಲ್ವಾ ಅಂತ ಹೇಳಿ. ನನ್ನ ಹಸ್ಬೆಂಡ್ ಗೊಬ್ಬೆ ಆಗ್ತಾ ಇದ್ರು, ಎಲ್ಲಾದರೂ ಡ್ಯಾಡಿ ಅದನ್ನು ತೆಗೆದು ಪದಾರ್ಥಕ್ಕೆ ಹಾಕಿದರೆ ನಾವು ಬೋತಾ ಅಂತ ಹೇಳಿ. ನಮಗೆ ಗೊತ್ತಿಲ್ಲ ಅದು ಇನ್ನೂ ಕೂಡ ಏನಂತ ಹೇಳಿ, ಆದರೆ ಒಂದು ಆಸೆ, ಎಂತ ಮಾಡೋದು. ಇದು ಅಳಸಂಡೆ ನಮ್ಮ ಮನೆಯಲ್ಲೇ ಆಗೋದು, ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಫುಲ್ ಅಳಸಂಡೆದ್ದು. ಹಾಂ, ಇದು ಇದರದ್ದು ಎಂತ ಹೇಳ್ತಾರೆ, ಕುಂಬಳಕಾಯಿದ್ದು. ಇದು ಬಿದ್ದಿದೆ ನೋಡಿ, ಅದರ ಪಕ್ಕದ್ದು ತೊಂಡೆಕಾಯಿದ್ದು. ಇದು ಇಲ್ಲಿಗೆಲ್ಲ ನೆಟ್ಟೆ ಹಾಕಿ ಬಿಟ್ಟಿದ್ದೀವಿ, ಚೆನ್ನಾಗಿ ಕಾಣುತ್ತಲ್ಲ. ಈ ಕುಂಬಳಕಾಯಿ ಗಿಡದಲ್ಲಿ ಕೂಡ ತೊಂಡೆಕಾಯಿ ಆಗ್ತಾ ಉಂಟು ಕೆಳಗಡೆ ನೋಡಿ. ಇದು ನೀನು ಮೊನ್ನೆ ಹಾಕಿದ್ದು ಎಲ್ಲ ಬಂದಿದ್ದಲ್ಲ. ಇದು ನಾನು ಕಟ್ ಮಾಡಿದಲ್ಲ ಅವತ್ತು ರಾಯ್ ಬಾಬಾ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ದಾಸವಾಳಿ ಗಿಡದಲ್ಲಿ ಕೂಡ ಇದಾಗುತ್ತೆ. ಇದಕ್ಕೆಂತ ಹೇಳ್ತಾರೆ, ಬಸಾಳೆ ನೋಡಿ. ನಮ್ಮನೇಲಿ ಎಲ್ಲ ಜಾದು. ಇದಕ್ಕೆ ಒಂದು ಇದು ಕಟ್ಟಿ ಅಲ್ಲ, ಇಲ್ಲಿ ಹೀಗೆ ಆಗ್ಬೇಕು. ಅದು ಮೊನ್ನೆ ಮಳೆಗೆ ಇದಾಗಿದೆ ಬಳ್ಳಿ. ಇದೊಂದು ಕೋಲಿಟ್ಟು ಇದನ್ನು ಕಟ್ಟಿ ಕೊಡಿ ನನಗೆ, ಆಯ್ತಾ? ಚೆನ್ನಾಗಿ ಬರುತ್ತೆ ಅವಾಗ. ಅಡ್ಡ ಬಿದ್ದಿದೆ, ಅದಕ್ಕೆ ಸ್ವಲ್ಪ ಮಣ್ಣು ಹಾಕ್ಬೇಕಲ್ಲ. ಇದು ಇಲ್ಲಿ ಹಾಕಿದ್ರೆ ಮಣ್ಣು ತೆಗೆದು ಅದು ನಾನೇ ಹಾಕ್ತಿದ್ದು. ಅದು ಅಷ್ಟು ಒಳ್ಳೆ, ನೀವು ಹೇಳಿದಲ್ಲ ಅದು ಒಳ್ಳೇದಿಲ್ಲ ಮಣ್ಣು ಅಂತ ಹೇಳಿ. ಅದು ಅದಕ್ಕೆ ಹಾಕ್ಬೋದಿತ್ತಲ್ಲ, ನೀವು ಅದು ಹೇಳಿದಕ್ಕೆ ನಾನು ಅಲ್ಲೇ ಇಲ್ಲಿ ಯಾಕೆ ಹಾಕ್ತಿದ್ವಿ, ಕೆಲಸ ಇಲ್ಲ. ತೆಗಿಯುದಂತ ಅಲ್ಲಿ ನೆಟ್ರೆ ಆಯ್ತು ಅಂತ. ಅದು ಅದ್ರಲ್ಲಿ ಅಲ್ಲಿ ಏನು ಬೇಡ. ಇದು ಜನರೇಟರ್ಗೆ ಜಾಗ, ಜನರೇಟರ್ ತಂದರೆ ಇಲ್ಲಿ ಇಡೋದು ಅಂತ ಹೇಳಿ. ಆದರೆ ಈಗ ಡೀಸೆಲ್ ನೋಡಿದರೆ ಜನರೇಟರ್ ಕೂಡ ಬೇಡ. ಹೌದು, ಜಾಸ್ತಿ
ಇದು ಯಾವ್ದು ನೋಡಿ ಇದು ಅದು ಇಲ್ಲಿ ನಂದು ಇಡಿಯಲ್ಲಿ ಆಯ್ತು ನಾನು ನೋಡಿ ಬಂದಿದೆ ಅಂತ ಹೇಳಿ ಅದು ಮತ್ತೆ ಇದನ್ನು ತೆಗಿಬೇಕು. ನೋಡಿ ಇದೆಲ್ಲ ಲಿಲ್ಲಿ ಫ್ಲವರ್. ನಾವು ಇದು ಕೃಷಿ ಮೇಳಕ್ಕೆ ಹೋಗಿದ್ದೀವಲ್ಲ ಅಲ್ಲಿ ತಗೊಂಡು ಬಂದಿದ್ದೆ ಇದರದ್ದು ಗೆಡ್ಡೆ ಇದು. ನಾನು ಮೊನ್ನೆ ತಂದಿದ್ದಿಲ್ಲ ಉಂಟು ಮೀಶೋದಿಂದ. ಇದು ನೋಡಿ ಇಲ್ಲಿ ಅಲ್ಲಿ ಕೂಡ ಆಗಿದೆ ತುಂಬ. ಇಲ್ಲಿ ಇದೊಂದು ಬರಬೇಕಷ್ಟೇ. ಇಲ್ಲಿದು ಹೋಯ್ತಾ? ಇದು ನಾನು ಮುನ್ನರಿಂದ ತಗೊಂಡು ಬಂದಿದ್ದ ಅಂತ. ಇದು ಮೆಣಸಿದ್ದು. ಹೌದಾ? ಅದು ಅಮ್ಮ ನೆಟ್ಟಿಟ್ಟಿದ್ದಾರೆ. ಅವನೇನು ಮಾಡ್ತಾ ಇದ್ದಾನಲ್ಲಿ ಹಾಗೆ? ನಾನು ಮೊನ್ನೆ ತಗೊಂಡು ಬಂದಿದ್ದು. ಎಲ್ಲಿ ಉಂಟಾ ಬೀಜ? ಅದರ ಟೇಬಲ್ ಮೇಲೆ ಇಟ್ಟಿದ್ದು ಅಜ್ಜೋ. ನೀನು ತೆಗಿತಾ ಇರ್ತೀಯಲ್ಲ ಎಲ್ಲ. ಇದು ಸೊಪ್ಪು ನಮ್ಮ ಮನೆಯಲ್ಲಿ ಆಗೋದು ತುಂಬ ರುಚಿ ಇರುತ್ತೆ. ಮನೆಯಲ್ಲಿ ಆಗ್ತಾ ಇರುತ್ತೆ. ಅದನ್ನು ನಾವು ಎಂತ ಮಾಡೋದು, ಫುಲ್ ಅದರ ಗೆಡ್ಡೆ ಸಮೇತ ತೆಗೆಯೋದಿಲ್ಲ. ಅದರದ್ದು ಹೀಗೆ ಕಟ್ ಮಾಡೋದು. ಕಟ್ ಮಾಡಿದರೆ ಸೈಡಿಂದ ಬ್ರಾಂಚಸ್ ಬರ್ತಾ ಇರುತ್ತೆ, ಯಾವಾಗಲೂ ಆಗ್ತಾನೇ ಇರುತ್ತೆ. ಹಾಗೆ ಮಾಡೋದು ನಾವು, ಚೆನ್ನಾಗಿ ಬರುತ್ತೆ ಅವಾಗ. ಓಕೆ, ಇನ್ನು ಕೂಡ ಉಂಟು ಸುಮಾರು ಗಿಡ. ನಾನು ನೆಕ್ಸ್ಟ್ ಯಾವಾಗಲೂ ಅದ್ರ ಬಗ್ಗೆ ಹೇಳ್ತೀನಿ. ಇವಾಗ ನಾನು ಸ್ವಲ್ಪ ಪಾಲ್ಪುಣ ಸೆಲ್ಲಿಂದನಾ ನೀನು ತಂದದ? ಅಂಬಡೆ ನೀನು ತರೋದು? ಹೌದಾ? ಅಂಬಡೆ ತರೋದಾ? ಎಲ್ಲಿಂದ ತಂದಿದ್ದು? ಹೌದು, ಅಣ್ಣ ಗಿಡ. ತುಂಬ ಉಂಟು. ಹೇಗೆ ಸರಿಯಾಗಿ ಓಪನ್ ಮಾಡು. ಹಾಗೆಲ್ಲ ಅದು ಹೀಗೆ, ಅದು ಜಾಸ್ತಿ ಇದಾಗಲಿಲ್ಲ ಮಾತ್ರ. ಎಂತ ಸ್ವಲ್ಪ ಕಾಯಿನ್ನೇ ತೆಗೆದು ಇದು ಮಾಡಿದ್ದಾರೆ. ಬಾಬು ಚಪ್ಪೆ, ಯಾಕೆಂದ್ರೆ ಅದು ಕಾಯಿ ತೆಗೆದಿದ್ದಾರೆ ಅದಕ್ಕೆ. ಎಲ್ಲಿಂದ ಇದು? ಮೊನ್ನೆ ಕೇಳಿದ್ದೆ ನನಗೆ ಪಾಲ್ಪುಣ ನಾನು ಕೇಳಲಿಲ್ಲ. ಚಪ್ಪೆ ಹೌದಾ? ತುಂಬಾ ಒಂದು ಹಣ್ಣು ಮಾಡಿದ್ದಾರೆ. ಓಕೆ, ಇವಾಗ ಇದು ತಗೊಂಡ ನಾನು ಮಜ್ಜಿಗೆಗೆ ಇದು ಹಾಕ್ತೀನಿ, ಮೊಸರು. ಮಜ್ಜಿಗೆಗೆ ಮೊಸರು ಹಾಕ್ತೀನಾ? ಮೊಸರಿಗೆ ಮಜ್ಜಿಗೆ ಹಾಕೋದಾ? ಓಕೆ, ಇದು ನಾನು ಮಜ್ಜಿಗೆ ಮೆಣಸು ಹಾಕೋದು ಯಾವಾಗಲೂ ಇದಕ್ಕೆ, ಮೊಸರಿಗೆ ಚೆನ್ನಾಗಾಗುತ್ತೆ ಅದು ತಿನ್ನಲಿಕ್ಕೆ. ಮಜ್ಜಿಗೆ ಮೆಣಸು ಸಪ್ರೇಟ್ ಉಂಟಾ? ಇದು ಎಣ್ಣೆ ಹಾಕೋಣ. ಅಡ್ಕೊಳ್ಳಿ. ಇದಕ್ಕೆ ಸಾಸಿವೆ, ಮತ್ತು ಇದು ಮಜ್ಜಿಗೆ ಮೆಣಸು, ಮತ್ತು ಇದು ಒಂದು ನೀರುಳ್ಳಿ, ಹಸಿಮೆಣಸಿನ್ಕಾಯಿ. ಶುಂಠಿ ಹಾಕ್ಲಿಲ್ವಾ? ಶುಂಠಿ ಕೂಡ, ಶುಂಠಿ, ಹಸಿಮೆಣಸಿನ್ಕಾಯಿ, ನೀರುಳ್ಳಿ ಇಷ್ಟು ನಾವು ಸಣ್ಣ ಸಣ್ಣದಾಗಿ ಚುಕು ಚುಕು ಮಾಡಬೇಕು. ಸಾಸಿವೆ ಒಗ್ಗರಣೆ ಹಾಕೋಣ. ನೀವು ಸ್ವಲ್ಪ ಇದಕ್ಕೆ ಹಿಂಗ ಹಾಗೂ ಜೀರಿಗೆಯನ್ನು ಹಾಕ್ಬೋದು. ನನಗೆ ಅದರ ಫ್ಲೇವರ್ ಅಷ್ಟು ಇಷ್ಟ ಇಲ್ಲ. ಹಿಂಗೆ ಬೇಕಿದ್ರೆ ಹಾಕಿ, ನನ್ನ ಹತ್ರ ಹಿಂಗೆ ಖಾಲಿ ಆಗಿದೆ. ಜೀರಿಗೆ ನನಗೆ ಫ್ಲೇವರ್ ಇಷ್ಟ ಇಲ್ಲ. ಕೆಲವ್ರಿಗೆ ಇಷ್ಟ ಇರುತ್ತಲ್ಲ, ಅವ್ರು ಹಾಕ್ಬೋದು ಬೇಕಿದ್ರೆ. ಅದೆಂತ? ಶುಂಠಿ, ಮಜ್ಜಿಗೆ ಮೆಣಸು ಸ್ವಲ್ಪ ಕೆಂಪಾಗಲಿ ಮಜ್ಜಿಗೆ ಮೆಣಸು. ಆಮೇಲೆ ಇದಕ್ಕೆ ಇದನ್ನು ಹಾಕಿ, ಆಮೇಲೆ ಮೊಸರು ಹಾಕಿ ಇದಾಕಿತ್ತಲ್ಲ. ನೀವು ಒಗ್ಗರಣೆಗೆ ಬೇಕಿದ್ರೆ ಬೆಳ್ಳುಳ್ಳಿ ಕೂಡ ಹಾಕ್ಬೋದು, ಏನು ಕೂಡ ಹಾಕ್ಬೋದು. ಇದು ಕೆಂಪಾಯಿತು, ಸ್ವಲ್ಪ ಆಗಲಿ ಅಂತ. ಓಕೆ, ಈಗ ಗ್ಯಾಸನ್ನು ಆಫ್ ಮಾಡಿ ಇದನ್ನು ಹಾಕ್ತಾ ಇದ್ದೇನೆ. ಯಾಕೆಂದರೆ ಇದು ಮಣ್ಣಿಂದಲ್ವಾ, ಅದರಲ್ಲಿ ಬೇಗ ತಣ್ಣಗಾಗೋದಿಲ್ಲ. ಇದು ಜಾಸ್ತಿ ನಮಗೆ ಫ್ರೈ ಮಾಡಲಿಕ್ಕಿಲ್ಲ, ಸ್ವಲ್ಪ ಇದು ಮಾಡಲಿಕ್ಕೆ ಅಷ್ಟೇ. ತಿನ್ನುವಾಗ ನೀರುಳ್ಳಿ ಎಲ್ಲ ಸ್ವಲ್ಪ ಹಸಿ ಸಿಗಬೇಕು. ಇದು ಮಣ್ಣಿನ ಪಾತ್ರೆ ಆದ್ದರಿಂದ ಅದರಲ್ಲಿ ಬಿಸಿ ಹಾಗೇನೆ ಇರುತ್ತೆ. ನಾವು ಹಾಕಿದ ಮೇಲೆ ಕೂಡ ಅದು ನೋಡಿ ಕುಚು 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 ಆಗ್ತಾ ಉಂಟು ನೋಡಿ, ಗ್ಯಾಸ್ ಆಫ್ ಮಾಡಿದ ಮೇಲೆ. ಓಕೆ, ಈಗ ದಪ್ಪ ಮೊಸರು ಹಾಕೋಣ. ಮೊಸರು ಹಾಕಿದ ಮೇಲೆ ನಾನು ಇದನ್ನು ಜಾಸ್ತಿ ತೆಳ್ಳಗೆ ಮಾಡೋದಿಲ್ಲ, ಸ್ವಲ್ಪ ನೀರು ಹಾಕ್ತೀನಿ ಅಷ್ಟೇ. ಅದು ದಪ್ಪನೇ ಚೆನ್ನಾಗಾಗುತ್ತೆ. ಹಾಗೂ ಉಪ್ಪು ಹಾಕಿದರೆ ಆಯಿತು. ಕಾಲ ನಮಕ್ ಕೂಡ ಬ್ಲ್ಯಾಕ್ ಸಾಲ್ಟ್ ಹೇಳಿದಲ್ಲ, ನಿನಗೆ ಹೇಳಿದ್ದು ಕಾಲ ನಮಕ್ ಕೊಡ ಅಂತ ಹೇಳಿ.
ಜೋಕ್ ಆಯ್ತಾ ಜೋಕು. ಈಗ ಪಜ್ಜಿ ಹಾಗೆ ನಾನು ರಾಯ್ ಬಾಬುಗೆ ಕೂಡ ಕರಿಬಾಬು ಅಂತ ಹೇಳ್ತಾ ಇರ್ತೀನಿ, ಬ್ಲ್ಯಾಕ್ ಬೋನ್. ಕರಿ ಬೋಂಡ ಬ್ಲ್ಯಾಕ್ ಬೋಂಡ ಅಂತ ಹೇಳ್ತಾ ಇರ್ತೀನಿ ನನ್ನ ಮಗನಿಗೆ ಕೂಡ. ಮತ್ತು ನಿಮ್ಮ ಮಗನಿಗೆ ನೀವು ಹೀರೋ ಅಂತ ಹೇಳಿ, ಪಜ್ಜುಗೆ ನೀವು ಕರಿ ಕಾಲ ಕಾಲ ಕವ್ವ ಅಂತ ಹೇಳಿ. ಕಪ್ಪು ಕಪ್ಪು ಅಂತ ಹೇಳಿ ಅದೆಲ್ಲ ನಾವು ಹೇಳುದಿಲ್ಲ. ಕಪ್ಪು ಅವರಿಗೆ ಕಪ್ಪು ಅಂತ ನಾವು ಹೇಳುದಿಲ್ಲ. ನೀನು ಗಡಿ ಗಡಿ ಅಂತ ಹೇಳೋದು. ಇದು ಸ್ವಲ್ಪ ಕಪ್ಪು ಕಾಲು ನಮಕ್ ಅದರಲ್ಲಿ ಸ್ವಲ್ಪ ಹಿಂಗ್ ಅದು ಇದೆಲ್ಲ ಇರುತ್ತೆ, ಅದು ಸ್ವಲ್ಪ ಫ್ಲೇವರಿಗೆ ಚೆನ್ನಾಗಿರುತ್ತೆ. ತಿಂದು ನೋಡ್ತೀಯಾ ಪಜ್ಜು? ನೋಡ ಎಲ್ಲ ಶುಗರ್ ಅದು ಟೇಸ್ಟ್ ಮಾಡಿ. ನೋಡ ಸ್ವಲ್ಪ ಟೇಸ್ಟ್ ಮಾಡ. ಜಾಸ್ತಿ ಹುಳಿ ಮತ್ತೆ ಎಲ್ಲ ಇದು ಚಾಟ್ ಮಸಾಲ ರೀತಿ ಇರುತ್ತೆ. ಓಕೆ. ಓಕೆ ನೋಡಿ, ರೆಡಿ. ಸೂಪರ್ ಸೂಪರ್ ಮಜ್ಜಿಗೆ. ಇದರಲ್ಲಿ ಊಟ ಮಾಡಿದ್ರೆ ಆಹಾ. ಎಲ್ಲಿ ಹೋದ್ರು? ಬೊಬ್ಬೆ ಆಗ್ತಾ ಇದ್ರಲ್ಲ, ಮಾಡಿ ಮಾಡಿ. ಎಲ್ಲಿ ಹೋದ್ರು ಅವರು? ಓಕೆ, ಈಗ ಊಟ ಮಾಡೋದು ನಾವು. ಉಪ್ಪಿನಕಾಯಿ ಇದ್ದಾರಾ? ಚೆನ್ನಾಗಾಗುತ್ತೆ ಉಪ್ಪಿನಕಾಯಿ ಒಟ್ಟಿಗೆ ಮೊಸರು. ಪಜ್ಜು ಒಳಗಿದ್ಯಾ? ಉಪ್ಪಿನಕಾಯಿ ತರ್ತೀಯಾ? ಫ್ರಿಜ್ ಹತ್ರ ಇದೆಯಾ? ಉಪ್ಪಿನಕಾಯಿ ತರ್ತೀಯಾ? ಹೊರಗಲ್ಲಿ ಉಚ್ಚವರೇ ಮುಖ ಅಂಗದೊಂದು ಕಾಡಿಗೆ ಕ್ಲರ್. ಇವನಿಗೆ ಎಂತ ಗಾಳಿ ಹಾಕುದು ವಿಡಿಯೋ ತೆಗಿಲಿಕ್ಕೆ? ಇವನಿಗೆ ಎಂತ ಗಾಳಿ ಹಾಕುದು? ಫೋಟೋ 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 ಶೂಟ್ ವಿಡಿಯೋ ಶೂಟ್ ಎಲ್ಲ ಆಗ್ತಾ ಉಂಟು. ಹೌದಾ? ಮನವಣಿ ఉంది. ನೀನು ಅಜ್ಜ ಆಗಿದೆ ಈಗ? ಇದು ಅಜ್ಜ ಕಾಣ್ತಿದ್ದ. ಅಲ್ಲ ಮರ ಹೇಳುದ ಇಲ್ಲಿ ಇವನ ವಿಡಿಯೋಗ್ರಾಫಿ. ಸ್ಮೈಲ್. ಗಾಳಿ ಅಕ್ಕ, ಗಾಳಿ ಅಕ್ಕ, ಗಾಳಿ ಹಾಕ್ಲಿ. ಗಾಳಿ ಅಕ್ಕ. ನಮ್ದು ಮಾಡೆಲ್ ಅದು. ಎಲ್ಲಿ ಗಾಳಿ ಆಗ್ತಾ ಇದೆಯಾ ನೀನಾ? ಇನ್ನೊಂದು ಅವತಾರ ಹಾಕಿ ಬಂದಿದ್ದಾನೆ. ಅಲ್ಲಿಂದ ಅಲ್ಲಿಂದ ಬಾರೋ ಆಯ್ತಾ, ಸೀದಾ ಅಲ್ಲಿಂದ ಸ್ಟೆಪ್ ತಗೊಂಡ್ ಬಾ. ಓ ಈಚೆ ಬಾರ ಮಂಗ. ಓ ರೆಡಿ? ಹಾ ರೆಡಿ ಸ್ಟಡಿ ಗೋ ಬಾ. ಊರಿಲ್ ಕಂಡದುಮಿಲ್ಲ ಯಾರು ಒನ್ನಾಟ. ಎಂತ ಆಗ್ತಾ ಉಂಟು, ಎಂತ ಆಗ್ತಾ ಉಂಟಾ? ನಂದು ಇದು ಎಂತ ಎಂತ ಬಿರಿಯಾನಿ. ಬಿರಿಯಾನಿ ಬೇಕಂತೆ, ಬಿರಿಯಾನಿ ತಿಂತೇವೆ ಹಾಗೆ. ಚಿಕನ್ ಅದಕ್ಕೆ ರೆಡಿ ಆಗ್ತಾ ಉಂಟು ಈಸಿ ಬಿರಿಯಾನಿ. ಅದು ರೈಸಿಗೆ ಯಾರು ಹೋಗಿದ್ದಾರೆ, ಇಬ್ರು ಇನ್ನು ಬರ್ಲಿಲ್ಲ, ಇಬ್ರು ಹೋಗಿದಾರಪ್ಪ. ಎಂತ ತರ್ಲಿಕ್ಕೆ? ಪುದೀನ ಬಿರಿಯಾನಿ ಮಸಾಲ. ಬಂದ್ರು ಬಿರಿಯಾನಿ ಬಂದ್ರು ಮಸಾಲ ಬಂದ್ರು ಬಂದ್ರು. ಎಷ್ಟು ಲೇಟಾ ನಿಮ್ಗೆ ಒಂದು ಪುದೀನ ತರ್ಲಿಕ್ಕೆ? ಅಲ್ಲಿ ಪುದೀನ ಅಲ್ಲಿ ಲೈಟ್ ಹಾಕಿ ನಾನು ಆಡಬೇಕು. ನಿನ್ನೆ ಒಂದು ಸಣ್ಣ ಪುದೀನ ಹುಡುಕ್ಲಿಕ್ಕೆ ಲೈಟ್ ಬೇಕಾ ನಿಂಗೆ? ನೀನು ದೊಡ್ಡ ಚೆನ್ನಾಗ್ಬೇಡ, ಗೊತ್ತಾಯ್ತಲ್ಲ? ಎಂತ ನಿಂದು? ಹಂಗೆ ಮತ್ತೆ ಕೋಪ ಬಂದ್ರೆ ಉಂಟಲ್ಲ, ಎಂತ ಆಗ್ತೀಯಾ? ಅಮ್ಮ ಹೊಡಿತಾನೆ, ಅಮ್ಮ ಹೊಡಿತಾನೆ. ಹೊಡಿಲಿಲ್ಲ ಮೇಡಮ್, ನಾನು ಪಾಪ ಹೊಡಿಲಿಲ್ಲ. ಅಮ್ಮ ಜೈಲಿಗೆ ಹಾಕ್ತಿ. ಇವತ್ತು ಬಿರಿಯಾನಿ ಇಲ್ಲ ನಿಂಗೆ. ಜೈಲಿಗೆ ಕಳಿಸ್ತೀನಿ ನಿಮಗೆ. ನಿಂಗೆ ಪನಿಷ್ಮೆಂಟ್, ನಿಂಗೆ ಬಿಯರ್ ಕೂಡ ಇಲ್ಲ. ಬೇರಲ್ಲ ಯಾರು ಕುಡಿತಾರೆ? ನಿಂಗೆ ನೀರು. ಮಿಕ್ಸಾ? ಟೆನ್ ಹಾಂ ವೈ.
ಹಲೋ ಎಂತ ಹಲೋ ಅಂತ ಇಂತ ಕಂತ ನೀನೆಂತದ ವಿಡಿಯೋ ಮಾಡುದು? ನಿಮ್ದೆಂತ ಆಗುದು ಇಲ್ಲಿ? ನೀನು ಇದು ತಿನ್ನು. ನಾನು ಹಾಡು ಹೇಳುದು ನನ್ನ ಹಸ್ಬೆಂಡಿಗೆ. ಇಲ್ಲಿ ಮಕ್ಕಳಿದ್ದಾರೆ. ಇರ್ಲಿ, ಮಕ್ಕಳಿಗೆ ಹೇಳೋದು ನಾನು. ಇಲ್ಲಿ ಮಕ್ಕಳಿದ್ದಾರೆ. ಹೀಗೆ ಪ್ರೀತಿ ಮಾಡ್ಬೇಕಂತ ಹೇಳಿಕೊಡುದು ನಿಮ್ಗೆ ನಾನು. ನಮ್ಗೆ ಜನ ಇಲ್ಲಲ್ಲ. ಪ್ರೀತಿ ಮಾಡೋದು. ಇರುವಾಗ ಹೇಳ್ಬೇಕು. ಹೌದು. ನಿಂಗೆ ಯಾಕೆ ಆ ಹುಡುಗಿ? ನಿನಗೆ ಪ್ರೀತಿ ಮಾಡಿ ಹುಡುಗಿ ಬೇಕಾ ನಿನಗೀಗ? ಹಾ? ರೈಸ್ ಈಸ್ ರೆಡಿ. ಈಗ ಈ ರೈಸನ್ನು ಈಗ ರೈಸನ್ನು ಬಿರಿಯಾನಿಗೆ ಹಾಕೋದು ಅಷ್ಟೇ. ನೋಡಿ ಎಷ್ಟು ಸಿಂಪಲ್. ಒಂದು ರೈಸ್ ಮಾಡೋದು ಬಿರಿಯಾನಿಗೆ ಆಗೋದು ಅಷ್ಟೇ ಅಲ್ಲ ಅಮ್ಮ? ಸಿಂಪಲ್. ಬಿರಿಯಾನಿ ಮಾಡೋದು ಈಸಿ. ನಾಳಿಂದ ರಾಯ್ ಮಾಡ್ತಾನೆ ಬಿರಿಯಾನಿ. Rice? ರಾಯ್ ಬಾಬಾ ನಾಳಿಂದ ಬಿರಿಯಾನಿ ಮಾಡಲಿಕ್ಕೆ ರೆಡಿ. ಬರ್ತಾನೆ. ಅವ್ರು ನೋಡಿ ಹಳ್ಳಲ್ಲಿಂದ. ಅವ್ರು ನೋಡಿ ಅಂತೆ ಆಟ ಆಡೋದು. ನಿಲ್ಲಿ ಬಂದೆ. ಹಾಂ ಓಕೆ, ಎಣ್ಣೆಯಲ್ಲಿ ಈ ಮಸಾಲ ಚೆನ್ನಾಗಿ ಫ್ರೈ ಆಗಲಿ ಹಾಗೂ ಚಿಕನ್ ಅದರೊಟ್ಟಿಗೆ ಬೇಯಲಿ. ಏನು ಹೇಳ್ತೀಯ ರಾಯ್? ಒಂದು ನಿಮಿಷ. ಆಯಿತು, ಇರಲಿ ಹಾಗೇನೆ. ನೀನೆಂತ ಶಾರುಖ್ ಖಾನ್ ಅದೆಯಾ ಮಧ್ಯದಲ್ಲಿ ಅಂತ ಹೇಳಿ? ಓಕೆ, ರೈಸ್ ನಾನು ಮೊದಲೇ ತುಪ್ಪ ಮತ್ತು ಫ್ರೈಡ್ ಆನಿಯನ್ ಗ್ರೇಪ್ಸ್ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಅದು ಈಸಿ ಆಗುತ್ತೆ ನನಗೆ. ಈಗ 2 ಪೋರ್ಷನ್ ಮಾಡ್ತೀನಿ. ಒಂದು ಪೋರ್ಷನ್ ಹಾಕಿದ್ದೀನಿ. ಚಿಕನ್ ರೆಡಿಯಾಗಿದೆ ನೋಡಿ. ಚಿಕನ್ ನೋಡಿ ರೆಡಿಯಾಗಿದೆ. ಚಿಕನ್ ಇದು ಎಂತ? ಇದು ಅವ್ರದ್ದು ಎಲ್ಲ ಪಾಟ್ ತೆಗಿತಾ ಇದ್ದಾರೆ ಅವರಿಗೆ ಬೇಕು. ಅದು ಯಾರು ತಿನ್ನಲ್ಲ, ನಾನೇ ತಿನ್ನೋದೊಬ್ಬ. ಏ ದೇವ. ಅಯ್ಯೋ ಕರೆಂಟ್ ಹೋಯ್ತು. ಚಿಕನ್ ಹಾಕೋಣ ಈಗ. ಮತ್ತೆ ಆಯ್ತಲ್ಲ? ಇದ್ರ ಮೇಲೆ ರೈಸ್ ಹಾಕ್ತೀರಾ ಇನ್ನೊಮ್ಮೆ? ಅದೇ ಇವತ್ತು ಅತ್ತಿಗೆ ಬಿರಿಯಾನಿ ಮಾಡ್ತಾ ಇದ್ದಾರೆ. ಮೊನ್ನೆ ನಾ ಹೇಳಿದ್ದೆ ಮಾಡಿ ಅಂತ. ಅದಕ್ಕೆ ಇವತ್ತು ಬಿರಿಯಾನಿ ಸ್ಪೆಷಲ್, ಸಂಡೇ ಸ್ಪೆಷಲ್ ಬಿರಿಯಾನಿ. ನಾನೆಂತ ಟೈಟಲ್ ಕೊಡ್ತಿದ್ದಾನ? ಹೇಳಿದ್ದು ಸಂಡೇ ಸ್ಪೆಷಲ್ ಬಿರಿಯಾನಿ. ಅವನೇ ಹೇಳಿದ್ದು ಬಿರಿಯಾನಿ ಬೇಕು ಅಂತ. ನನಗೋಸ್ಕರನೇ ಮಾಡಿದ್ದಿದ್ದು. ಅದಕ್ಕೆ ಟೈಟಲ್ ಕೊಡ್ತಾ ಇದ್ದೇನೆ. ಮುಂದಿನ ಮನಸ್ಸಾಗ್ತಿತ್ತು ತಿನ್ಬೇಕು. ಅದು ಕೆಲವು ರೀಲ್ಸ್ ಬರುತ್ತಲ್ಲ, ಆವಾಗ ಟೆಂಪ್ಟಿಂಗ್ ಆಗುತ್ತೆ. ಒಬ್ಬ ತಲೆ ತಿಂತಾ ಇದ್ದ ಅಂದು ಬಿರಿಯಾನಿ ಮಾಡಿ ಕೊಡಿ. ಒಂದು ಚಟ್ಟ ಕೊಡಬೇಕಿತ್ತು. ನಾನು ಹೇಳಿದೆ ಸಂಡೇ ಮಾಡ್ತೀನಿ, ನನಗೆ ಪುರ್ಸೋತಿಲ್ಲ. ಓಕೆ ನೋಡಿ, ಬಿರಿಯಾನಿ ರೆಡಿ. ಸೂಪರ್ ಆಗುತ್ತೆ. ಇನ್ನು ಸ್ವಲ್ಪ ನಮಗೆ ಹಿಡಿದು ಊಟ ಮಾಡಿ. ವೇಜ್ ಕಚಂಬರ್ ಬಾಬಾ. ಓಕೆ, ಬಿರಿಯಾನಿ ರೆಡಿ. ಹೇಗೆ ಉಂಟು? ಸೂಪರ್ ಉಂಟಾ? ಸೂಪರ್ ಉಂಟಾ ಅಂತ. ಥ್ಯಾಂಕ್ ಯು. ನೀ ಕಡಿ ಗಲ್ಲೆ ಹೇಳೆ ಒಯ್ ಅಚ್ಚೆ ಬರು ಒತ್ಲೆ ಸೋಡ್ತೈತೆ ರಾಯ್. ಕಡಿ ನಕ ಕಡಿ एकदम ಒತ್ಲೆ ಕಚ್ಚೆ ಮಾಡಿ ಚೆನ್ನಾಗಿದೆಯಾ? ಚೆನ್ನಾಗಿದೆ ಅಂತೆ. ಲೆಟ್ಸ್ ಗೋ. ಕಚ್ಚೆ ಮಾಡ್ತೀನಿ. ಇಲ್ಲೇ ಕೂತ್ಕೊಳ್ದಾ? ಮೇಲೆ ಹೋಗುದಾ? ಓಕೆ, ನಮ್ದು ಊಟ ಎಲ್ಲ ಆಯಿತು. ಎಲ್ಲರೂ ಮೂವಿ ಕೂಡ ನೋಡ್ತಿದ್ದಾರೆ. ಹಾಗೆ ನಾನು ಈ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.